ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೇವಲ ದಿನಕ್ಕೆ ಒಂದು ಬಾರಿ ಈ ಒಂದು ಹೆಲ್ದಿ ಫ್ಯಾಟ್, ಹೈ ಪ್ರೋಟೀನ್ ರಿಚ್, ಕ್ಯಾಲ್ಸಿಯಂ ರಿಚ್, ಕಡಿಮೆ ಕ್ಯಾಲೋರಿ ಹೊಂದಿರುವ ಒಂದು ಪದಾರ್ಥವಾದಂತಹ ಕರ್ಡ್ ಅಥವಾ ಮೊಸರಿನ ಈ ಒಂದು ರೆಸಿಪಿ ಅನ್ನೋದು ನಮ್ಮ ದಿನನಿತ್ಯದ ಊಟದಲ್ಲಿ ದಿನಕ್ಕೆ ಒಂದು ಬಾರಿ ನಾವು ಬಳಸ್ಕೊಂಡ್ರೆ ಸಾಕು. ಕೇವಲ 2 ದಿನದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂತಹ ಕೆಟ್ಟ ಕೊಬ್ಬನ್ನ, ನಮ್ಮ ಹೊಟ್ಟೆಯ ಸುತ್ತ ಬೆಲ್ಲಿ ಫ್ಯಾಟ್ ಅಂತ ಏನ್ ಹೇಳಿ ಕರಿತೀವಿ, ಈ ಒಂದು ಬೆಲ್ಲಿ ಫ್ಯಾಟ್ ಅನ್ನ ಕೇವಲ 2 ದಿನದಲ್ಲಿ ಕರಗಿಸೋ ಮುಖಾಂತರ ನಮ್ಮ ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಒಂದು ಫಿಟ್ ಆಗಿರೋದಕ್ಕೆ, ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ, ಕೊಬ್ಬಿನಾಂಶದ ಸುಡುವಿಕೆಗೆ ಈ ಒಂದು ಹೆಲ್ದಿ ಫ್ಯಾಟ್ ಅನ್ನೋದು ನಮ್ಮ ದೇಹದಲ್ಲಿರುವ ಬ್ಯಾಡ್ ಫ್ಯಾಟ್, ಕೆಟ್ಟ ಫ್ಯಾಟ್ ವಿರುದ್ಧ ಕೆಲಸ ಮಾಡಿ ಕೆಟ್ಟ ಫ್ಯಾಟ್ ಅನ್ನ ಕರಗಿಸುವ ಮುಖಾಂತರ ನಮ್ಮ ತೂಕವನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ದಿನಕ್ಕೆ ಒಂದು ಬಾರಿ ಈ ಒಂದು ಹೆಲ್ದಿ ಫ್ಯಾಟ್ ಕರ್ಡ್ ರೆಸಿಪಿಯನ್ನ ಮಾಡ್ಕೊಂಡು ತಿಂದು ನೋಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೇವಲ 2 ದಿನದಲ್ಲಿ ಒಂದು ರಿಸಲ್ಟ್ ಅನ್ನೋದು ನೀವು ನೋಡ್ತಾ ಹೋಗ್ತೀರಾ. ಈ ಒಂದು ಮೊಸರು ಹೇಗೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ಕೊಬ್ಬಿನಾಂಶದ ಸುಡುವಿಕೆಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾನು ಸಾಕಷ್ಟು ಬಾರಿ ನಿಮ್ಗೆ ತಿಳಿಸಿದ್ದೀನಿ. ಇನ್ನು ಒಂದು ಬಾರಿ ನೀವು ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ಮೊಸರಿನಲ್ಲಿ ಹೆಚ್ಚಿನ ಪ್ರೋಟೀನ್ ಅನ್ನೋದು ಇದೆ, ಹೆಚ್ಚಿನ ಕ್ಯಾಲ್ಸಿಯಂ ಅನ್ನೋದು ಇದೆ, ಒಂದು ಕಡಿಮೆ ಕ್ಯಾಲೋರಿ ಇರುವಂತ ಪದಾರ್ಥ. ಹೆಚ್ಚಿನ ಪ್ರೋಟೀನ್ ಇರೋದ್ರಿಂದ ಇದನ್ನ ತಿಂದಾಗ ನಮ್ಗೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ, ಪದೇ ಪದೇ ಹಸಿವಾಗೋದನ್ನ ತಡೆಯುತ್ತೆ. ಹೆಚ್ಚಿನ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಮೂಳೆಗಳನ್ನ ಬಲವಾಗಿಸ್ಕೊಳ್ಳೋದಕ್ಕೆ, ಮೂಳೆಗಳನ್ನ ಸದೃಢವಾಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಫೈಬರ್ ಅಂಶದಿಂದಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಈ ಒಂದು ಮೊಸರಿನಲ್ಲಿ ನಮ್ಗೆ ಪ್ರೋಬಯೋಟಿಕ್ಸ್, ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಜೀವಂತ ಬ್ಯಾಕ್ಟೀರಿಯಾಗಳು ಅಂತ ಹೇಳಿ ಕರಿತೀವಿ. ಈ ಒಂದು ಜೀವಂತ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ನಮ್ಮ ಗಟ್ ಹೆಲ್ತ್, ಕರುಳಿನ ಆರೋಗ್ಯವನ್ನ ವೃದ್ಧಿಪಡಿಸುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸುತ್ತೆ, ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸುವ ಮುಖಾಂತರ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ. ಇವತ್ತು ನಾನು ತಿಳಿಸಿರುವ ಈ ಒಂದು ಕರ್ಡ್ ರೆಸಿಪಿ, ಕೇವಲ ಕರ್ಡ್ ಮೊಸರನ್ನ ತಿನ್ನೋದ್ರಿಂದನೇ ನಮ್ಮ ದೇಹದಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಈ ಒಂದು ರೆಸಿಪಿ, ಇದರಲ್ಲಿ ಬೆರೆಸಿರುವ ಕೆಲವೊಂದು ಪದಾರ್ಥಗಳು ಕೂಡ ನಮ್ಮ ದೇಹದ ತೂಕದ ಇಳಿಕೆಗೆ ಒಂದು ಮ್ಯಾಜಿಕ್ ರೀತಿಯಲ್ಲಿ ಕೆಲಸ ಮಾಡುವಂತದ್ದು. ಹಾಗಿದ್ರೆ ಈ ಒಂದು ರೆಸಿಪಿಯನ್ನ ಹೇಗೆ ತಯಾರಿಸಿಕೊಳ್ಬೇಕು, ಇದನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಕೇವಲ 2 ದಿನದಲ್ಲಿ ನಮ್ಮ ತೂಕದ ಇಳಿಕೆಗೆ ಇದು ಹೇಗೆ ಸಹಕಾರಿಯಾಗುತ್ತೆ ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ರೆ ಈ ಒಂದು ಕರ್ಡ್ ರೆಸಿಪಿನ ಸ್ಕಿಪ್ ಮಾಡದೆ ನಿಮ್ಮ ಊಟದಲ್ಲಿ ದಿನನಿತ್ಯ ಸೇವನೆ ಮಾಡ್ಕೊಂಡು ಬಂದು ನೋಡಿ. ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಒಂದು ಒಳ್ಳೆ ರಿಸಲ್ಟ್ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ರೆಮಿಡಿ ಅಥವಾ ಈ ಒಂದು ರೆಸಿಪಿಯನ್ನ ಹೇಗೆ ಪ್ರಿಪೇರ್ ಮಾಡೋದು, ಹೇಗೆ ಬಳಸೋದು ಅನ್ನೋ ಎಲ್ಲ ಪೂರ್ತಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿ ನಾನು 1 ಕಪ್ ಗಟ್ಟಿಯಾಗಿರುವಂತಹ ಫ್ರೆಶ್ ಹೋಮ್ ಮೇಡ್ ಮೊಸರನ್ನ ತೆಗೆದುಕೊಂಡಿದ್ದೀನಿ. ನೀವು ಆದಷ್ಟು ದಿನನಿತ್ಯದ ಬಳಕೆಗೆ ಮನೆಯಲ್ಲೇ ತಯಾರಿಸಿರುವಂತ ಮೊಸರನ್ನ ಯೂಸ್ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಪ್ಯಾಕೆಟ್ಸ್ ಕರ್ಡ್ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರಲ್ಲ ದಿನನಿತ್ಯದ ಬಳಕೆಗೆ. ಹಾಗಾಗಿ ಫ್ರೆಶ್ ಹೋಮ್ ಮೇಡ್ ಮೊಸರನ್ನ ಯೂಸ್ ಮಾಡಿ. ಆನಂತರ ಈ ಮೊಸರಿಗೆ ನಾನು ಹಾಕ್ತಾ ಇರುವಂತಹ ಈ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಹೇಳಿದ್ರೆ, ನಾವು ದಿನನಿತ್ಯದ ಬಳಕೆಗೆ ಸಾಂಬಾರಿಗೆ ಬಳಸುವಂತಹ ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್, ಅದನ್ನ ನಾನು ಒಂದು 4 ಎಸಳು ಬೆಳ್ಳುಳ್ಳಿಯನ್ನ ಅದರ ಸಿಪ್ಪೆಯನ್ನ ತೆಗೆದು ಈ ರೀತಿಯಾಗಿ ತುರಿದು ಮೊಸರಲ್ಲಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನ ತುರಿದು ಮೊಸರಲ್ಲಿ ಹಾಕಿದಾಗ ಬೆಳ್ಳುಳ್ಳಿಯಲ್ಲಿರುವಂತಹ ಆಲಿಸಿನ್ ಅನ್ನೋ ಒಂದು ಕಾಂಪೌಂಡ್ ಮತ್ತೆ ಇನ್ನಿತರ ಪೋಷಕಾಂಶಗಳು ಮೊಸರಿನ ಜೊತೆ ಬೆರೆತಾಗ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ, ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ ಸಹಕಾರಿಯಾಗುತ್ತೆ. ಅದೇ ರೀತಿ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣ ಮಾಡೋ ಮುಖಾಂತರ ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಇದು ಸಹಕಾರಿ ಆಗುವಂಥದ್ದು. ಇನ್ನು 2ನೇದಾಗಿ ನಾನು 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿದ್ದೀನಿ. ಇದನ್ನು ಕೂಡ ನೀವು ಹೋಮ್ ಮೇಡ್ ಆಗಿರುವಂಥದ್ದನ್ನೇ ಬಳಕೆ ಮಾಡಿ. ಈ ಒಂದು ಕಾಳು ಮೆಣಸಿನ ಪುಡಿ ಅನ್ನೋದು ಮೊಸರು ಮತ್ತು ಬೆಳ್ಳುಳ್ಳಿಯಲ್ಲಿರುವಂತಹ ಸಾರಾಂಶ ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ, ಆ ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಸಹಕಾರಿಯಾಗುವ ಮುಖಾಂತರ ನಮ್ಮ ದೇಹದಲ್ಲಿ ಎನರ್ಜಿಯನ್ನು ಕೊಡೋದಕ್ಕೆ, ಕೊಬ್ಬಿನಾಂಶದ ಕರಗುವಿಕೆಗೆ ಈ ಒಂದು ಕಾಳು ಮೆಣಸಿನ ಪುಡಿ ಅನ್ನೋದು ಸಹಕಾರಿಯಾಗುವಂಥದ್ದು. ಈ ಒಂದು 3ರ ಮಿಶ್ರಣ ಅನ್ನೋದು ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ
ಕರಗುವಿಕೆಗೆ ಸಹಕಾರಿಯಾಗುವ ಮುಖಾಂತರ ನಮ್ಮ ತೂಕದ ಇಳಿಕೆಗೆ ಒಂದು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ತುಂಬಾನೇ ಚೆನ್ನಾಗಿದೆ. ಬರೀ ಈ ಒಂದು ಮೊಸರನ್ನೇ ತಿನ್ನೋದಕ್ಕೆ 1 ಕಪ್ ಮೊಸರನ್ನ ನೀವು 1 ಹೊತ್ತು ತಿಂದ್ರೆ ಸಾಕು. ಯಾವುದೇ ರೀತಿ ಇದ್ರ ಜೊತೆಯಲ್ಲಿ ನಮ್ಗೆ ಯಾವುದೇ ಊಟ ಬೇಕು ಅಂತ ಅನ್ಸಲ್ಲ. ಅಷ್ಟು ಒಂದು ಹೊಟ್ಟೆ ತುಂಬಿದ ಅನುಭವ ಕೊಡುತ್ತೆ. ಒಂದೇ 1 ಕಪ್ ಮೊಸರು ಅನ್ನೋದು 1 ಹೊತ್ತಿನ ಊಟವನ್ನ ಕೂಡ ಬ್ಯಾಲೆನ್ಸ್ ಮಾಡುವಷ್ಟು ಒಂದು ಹೈ ಪ್ರೋಟೀನ್ ರಿಚ್, ಕ್ಯಾಲ್ಸಿಯಂ ರಿಚ್ ಅಂತಾನೆ ಹೇಳ್ಬೋದು. ಒಂದು ಪ್ರೋಟೀನ್ ರಿಚ್ ಒಂದು ಬೌಲ್, ಒಂದು ಕರ್ಡ್ ಅಂತ ಹೇಳಿದ್ರೆ ಇದು ನಮ್ಗೆ ಒಂದು 3 ರಿಂದ 4 ಗಂಟೆ ಹೊತ್ತಿನವರೆಗೆ ಒಂದು ಹೊಟ್ಟೆ ತುಂಬಿದ ಅನುಭವನ ಕೊಡುವ ಮುಖಾಂತರ ಬೇರೆ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ ಈಗ ಒಂದು ಸ್ವೀಟ್ಸ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು, ಈ ತರ ಒಂದು ಕ್ರೇವಿಂಗ್ಸ್ ಅಂತ ಅದನ್ನ ತಿನ್ಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ಇರುತ್ತಲ್ವಾ, ಅದನ್ನ ಅವಾಯ್ಡ್ ಮಾಡೋದಕ್ಕೆ, ಹಾಗೆ ಅವಾಗವಾಗ ಪದೇ ಪದೇ ತಿನ್ನೋದನ್ನ ತಡೆಯೋದಿಕ್ಕೆ ಈ ಒಂದು ಕರ್ಡ್, ಇದರಲ್ಲಿ ಬೆರೆಸಿರುವ ಪದಾರ್ಥಗಳು ಎಲ್ಲದೂ ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ. ನಾವು ಜಾಸ್ತಿ ತಿಂದಷ್ಟು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ಸ್ಲೋ ಆಗ್ತಾ ಹೋಗುತ್ತೆ. ನಮ್ಮ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಅನ್ನೋದು ಕಡಿಮೆ ಆಗ್ತಾ ಹೋದಾಗ, ಕ್ಯಾಲೋರಿ ಇಂಟೇಕ್ ಅನ್ನೋದು ಹೆಚ್ಚಾಗ್ತಾ ಹೋದಾಗ ತನ್ನಿಂದ ತಾನೇ ಜೀರ್ಣಕ್ರಿಯೆ ಅನ್ನೋದು ಸ್ಲೋ ಆಗ್ತಾ ಹೋದ ಹಾಗೆ ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣ ಆಗದೆ, ಅದರ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾಗಿ ಹೀರಿಕೆ ಆಗದೆ ಇದ್ದಾಗ ಅದು ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಹೀರಿಕೆ ಸರಿಯಾಗಿ ಆದ ಹಾಗೆ ನಮ್ಗೆ ಅದು ಎನರ್ಜಿ ಅನ್ನೋದು ಸಿಗ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ನಮ್ಮ ದೇಹದಲ್ಲಿ ನಾವು ಎಷ್ಟು ಕ್ಯಾಲೋರಿಯನ್ನ ಖರ್ಚು ಮಾಡ್ತೀವಿ ಅದಕ್ಕೆ ಕಡಿಮೆಯಾಗಿ ನಾವು ಆಹಾರ ಪದಾರ್ಥವನ್ನ ತಿನ್ಬೇಕಾಗುತ್ತೆ. ಅದರಲ್ಲೂ ವೇಟ್ ಲಾಸ್ ಮಾಡೋರು ಈ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅವರು ಆದಷ್ಟು ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆಯಾಗಿ ತೆಗೆದುಕೊಳ್ಬೇಕು. ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಅವರ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಅನ್ನೋದು ಹೆಚ್ಚಾಗಿರ್ಬೇಕು. ಹಾಗಾಗಿ ಅದಕ್ಕೆ ಹೆಲ್ಪ್ ಆಗುವಂತೆ ಈ ಒಂದು ಕರ್ಡ್ ರೆಸಿಪಿ ಅನ್ನೋದು ನಿಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ನಿಮ್ಮ ದಿನನಿತ್ಯದಲ್ಲಿ ನಿಮ್ಮ ಆಹಾರವನ್ನ ಕಡಿಮೆಯಾಗಿ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದನ್ನ ಯಾವ ಸಮಯದಲ್ಲಿ ತೆಗೆದುಕೊಂಡ್ರೆ ನಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನೀವು ಬೆಳಿಗ್ಗೆ ನಿಮ್ಮ ಬ್ರೇಕ್ಫಾಸ್ಟ್ ಮುಂಚೆ ಅಥವಾ ಬ್ರೇಕ್ಫಾಸ್ಟ್ ನಂತರ ತೆಗೆದುಕೊಳ್ಬಹುದು, ಒಂದು ಅರ್ಧ ಗಂಟೆ ಮುಂಚಿತವಾಗಿ. ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನದ ಸಮಯದಲ್ಲಿ ತೆಗೆದುಕೊಳ್ಬಹುದು, ಇಲ್ಲ ಸಂಜೆ ಸಮಯದಲ್ಲಿ ತೆಗೆದುಕೊಳ್ಬಹುದು, ಈವ್ನಿಂಗ್ ಸ್ನಾಕ್ ಟೈಮ್ ಅಲ್ಲಿ. ರಾತ್ರಿ ಸಮಯದಲ್ಲಿ ಇದನ್ನ ಅವಾಯ್ಡ್ ಮಾಡಿ. ಇವಾಗ ಸ್ವಲ್ಪ ವೆದರ್ ತಂಪಾಗಿರೋದ್ರಿಂದ, ಮಾನ್ಸೂನ್ ವೆದರ್ ಆಗಿರೋದ್ರಿಂದ ಕಫ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಡೇ ಟೈಮ್ ಅಲ್ಲಿ ತೆಗೆದುಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಒಳ್ಳೆ ರೀತಿ ರಿಸಲ್ಟ್ ಅನ್ನೋದು ನಿಮ್ಗೆ ತುಂಬಾ ಬೇಗನೆ ಸಿಗುತ್ತೆ. ಹಾಗಾಗಿ ಒಂದು ಸ್ನಾಕ್ ರೂಪದಲ್ಲಿ ಆದ್ರೂ ತೆಗೆದುಕೊಳ್ಬಹುದು, ಇಲ್ಲ ಮಧ್ಯಾಹ್ನದ ಊಟದ ಸಮಯದಲ್ಲಿ ಆದ್ರೂ ನೀವು ತೆಗೆದುಕೊಳ್ಬಹುದು. ಹೀಗೆ ನೀವು ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ತಾ ಬರೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು, ಯಾವುದೇ ರೀತಿ ಹೆಚ್ಚು ಕಷ್ಟಪಡದೆ ಮನೆಯಲ್ಲೇ ಇದ್ದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಿಮ್ಮ ತೂಕವನ್ನ ನೀವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಹಾಗೆ ಹೆಲ್ದಿ ಒಂದು ವೇಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಬರ್ಬೋದು. ಹಾಗೆ ಈ ಒಂದು ಕರ್ಡ್ ಜೊತೆಯಲ್ಲಿ, ಈ ಒಂದು ಕರ್ಡ್ ರೆಸಿಪಿ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯದ ಆಹಾರ ಪದ್ಧತಿ ಅನ್ನೋದು ಕೂಡ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳೋದ್ರ ಕಡೆ ಗಮನ ಕೊಡ್ಬೇಕು. ಹಾಗೆ ದಿನನಿತ್ಯ 30 ರಿಂದ 40 ನಿಮಿಷಗಳ ಕಾಲ ಒಂದು ಆಕ್ಟಿವಿಟೀಸ್ ಅನ್ನ ಮಾಡೋ ಮುಖಾಂತರ, ವಾಕಿಂಗ್, ಎಕ್ಸರ್ಸೈಸ್ ಅನ್ನ ಮಾಡೋ ಮುಖಾಂತರ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು. ಹಾಗೆ ದಿನಕ್ಕೆ 3 ರಿಂದ 4 ಲೀಟರ್ ನೀರನ್ನ ಕುಡಿಯೋ ಮುಖಾಂತರ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಧ್ಯಾನ, ಯೋಗಾಭ್ಯಾಸ ಇವುಗಳನ್ನ ಮಾಡೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಈ ಎಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ನೀವು ರೂಢಿಸ್ಕೊಂಡು ಬಂದ್ರೆ ಖಂಡಿತ ನಿಮ್ಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕರ್ಡ್ ರೆಸಿಪಿ ಅನ್ನೋದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು ಹೊತ್ತಿನ ಊಟಕ್ಕೆ ಸಮನಾಗಿರುವಂತಹ ಒಂದು ಮೀಲ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಅಥವಾ ರೆಸಿಪಿ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ವೇಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲಾ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.